ಯಾರನ್ನು ತಿದ್ದಲು ಸ್ವಭಾವನ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಇದಂತೂ ಸತ್ಯವಾದ ಮಾತು. ನಾವೆಲ್ಲ ಒಂದು ಭ್ರಮೆಯಲ್ಲಿ ಇರ್ತೀವಿ, ಮದುವೆ ಆಗಿರೋ ಹೆಣ್ಮಕ್ಳೆಲ್ಲ ನನ್ನ ಗಂಡನ್ ನಾನು ಹೆಂಗ್ ಬೇಕಾದ್ರೂ ಬದಲಾಯಿಸ್ಕೊಂಡ್ಬಿಡ್ತೀನಿ ಅಂತ. ಆ ಹುಡುಗರು ಹಂಗೆ ಇರ್ತಾರೆ, ನಾನು ಹೆಂಡ್ತೀನಿ ನಾನು ಹೆಂಗ್ ಬೇಕೋ ಹಂಗ್ ಬದಲಾಯಿಸ್ಕೊತೀನಿ ಅಂತ. ಯಾವಾಗ ಅವ್ರನ್ನ ನಮ್ಮ ದಾರಿ ತರ್ತೀವಿ, ಬದಲಾಯಿಸ್ಕೊಳ್ತೀವಿ ಅಂತೀವಿ, ಅವಾಗ್ಲೇ ಜಗಳ ಗಲಾಟಿ ಶುರು. ಅದ್ರ ಬದಲು ಅವ್ರವ್ರು ಹೇಗಿದ್ರೆ ಹಾಗೆ ಒಪ್ಕೊಂಡ್ಬಿಟ್ರೆ ಸಂಸಾರ ಸಾಮರಸ್ಯದಲ್ಲಿ ಇರುತ್ತೆ ಅಲ್ವಾ? ಯಾಕಂದ್ರೆ ಇಲ್ಲಿ ಹೇಳ್ತಾರೆ ಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ತಾರೆ, ನಿಮ್ಗೆಲ್ಲ ಗೊತ್ತಿರುತ್ತೆ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ. ಅಲ್ವಾ? ಲೋಕ ಅಂದ್ರೆ ಏನು? ಜನರು ಡೊಂಕನ ನೀವ್ ಯಾಕಪ್ಪ ತಿದ್ದುತ್ತೀರಾ? ನಿಮ್ಮ ನಿಮ್ಮ ತನುವ ಸಂತೈಸ್ಕೊಳ್ಳಿ, ನೀವ್ ಸರಿಯಾಗಿರಿ, ನೀವ್ ಸರಿಯಾಗಿ ಯೋಚನೆ ಮಾಡಿ, ನೀವ್ ಸರಿಯಾದ ಹಾದಿಯಲ್ಲಿರಿ. ಇನ್ನೊಬ್ರ ಬಗ್ಗೆ ನಿಮ್ಗೆ ಯಾಕೆ ಚಿಂತೆ? ನೆರೆ ಮನೆಯ ದುಃಖಕ್ಕೆ ಅಳುವವರ ಮೆಚ್ಚ. ಇನ್ನೊಬ್ರು ಹೇಗಾದ್ರೂ ಇರ್ಲಿ, ಅದ್ರ ಬಗ್ಗೆ ಚಿಂತೆ ಮಾಡಿ ನಿಮ್ಗೇನ್ ಸಿಗುತ್ತೆ? ಅವ್ರ ಮುಂಗೋಪಿಗಳೇ ಇರ್ಬೋದು, ಅವ್ರ ಬಿಸ್ನೆಸ್ ಅಲ್ಲಿ ಲಾಸೇ ಮಾಡ್ಕೋಬಹುದು, ಅವ್ರು ಯಾವಾಗ್ಲೂ ಬೈತಾ ಇರ್ಬೋದು, ಅವ್ರ ಅನಾರೋಗ್ಯದಲ್ಲಿ ಇರ್ಬೋದು, ಧ್ಯಾನ ಮಾಡು ಅಂತ ಹೇಳ್ಬೋದು, ಅಷ್ಟ್ಬಿಟ್ಟು ಧ್ಯಾನ ಮಾಡ್ತಿಲ್ವಲ್ಲ ಅಂತ ಕಂಪ್ಲೇಂಟ್ ಮಾಡಂಗಿಲ್ಲ. ಪದೇ ಪದೇ ಹೋಗಿ ಅವ್ರಿಗೆ ಧ್ಯಾನ ಮಾಡಿ ಅಂತ ಇರಿಟೇಟ್ ಮಾಡಂಗಿಲ್ಲ. ಅವ್ರು ಇನ್ನೂ ಎಷ್ಟೋ ಜನ್ಮಗಳು ಎತ್ತಬೇಕಾಗಿದೆ, ಎಷ್ಟೊಂದು ಅವರು ನೋವನ್ನ ಪಡ್ಬೇಕಾಗಿದೆ, ಅವರ ಸೋಲ್ ಪ್ಲಾನ್ಸ್ ಆಗಿರುತ್ತೆ. ಅದಕ್ಕೆ ಪತ್ರಿಜರು ಏನ್ ಹೇಳ್ತಾರೆ, 1 ಬಾರಿ ಹೇಳಿ 2 ಬಾರಿ ಹೇಳಿ ಧ್ಯಾನ ಮಾಡಿ ವೆಜಿಟೇರಿಯನ್ ಆಗಿ ಅಂತ, ಅದ್ರ ಮೇಲೆ ಹೇಳಕ್ ಹೋಗ್ಬೇಡಿ ಹೇಳ್ತಾರೆ ಅಲ್ವಾ? ಎಷ್ಟೇ ಹತ್ರದವರಾಗ್ಲಿ ದೂರದವರಾಗ್ಲಿ ಯಾರೇ ಆಗ್ಲಿ 3ನೇ ಬಾರಿಗೆ ಕರಿಯಕ್ ಹೋಗ್ಬೇಡಿ ಅಂತ ಹೇಳ್ತಾರೆ. ಯಾಕಂದ್ರೆ ಯಾರನ್ನೂ ನಾವು ತಿದ್ದೋಕ್ ಆಗೋದೇ ಇಲ್ಲ. ನಾವು ಮುಮುಕ್ಷಗಳಾಗ್ಬೇಕು, ಆತ್ಮಜ್ಞಾನಿಗಳಾಗ್ಬೇಕಂದ್ರೆ ಈ ಸತ್ಯ ತಿಳ್ಕೋಬೇಕು. ಯಾರನ್ನು ನಾವು ಯಾವ ರೀತಿನೂ ಬದಲಾಯಿಸಕ್ಕಾಗಲ್ಲ. ಆದ್ರೆ ಒಂದು ಸತ್ಯ ಏನಪ್ಪಾ ಅಂದ್ರೆ, ನೀವು ಬದಲಾದ್ರೆ ನಿಮಗೆ ತಕ್ಕ ಹಾಗೆ ನಿಮ್ಮ ಸುತ್ತ ಇರೋರೆಲ್ಲ ಬದಲಾಗ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನೀವು ಧ್ಯಾನ ಸರಿಯಾಗಿ ಮಾಡ್ತಾ ಇರ್ತೀರಾ, ನಿಮ್ಮ ವರ್ತನೆಯಲ್ಲಿ ಬದಲಾವಣೆ ಕಾಣಿಸ್ತು, ನಿಮ್ಮ ಸ್ವಭಾವದಲ್ಲಿ ಬದಲಾವಣೆ ಕಾಣಿಸ್ತು ಅಂದಾಗ ನಿಮ್ ಮನೆಯವರು ಏನೋ ಮಾಡ್ತಾ ಇದಾರೆ ತಾಳು ನಾವು ಮಾಡೋಣ ಅಂತ ಕೂತ್ಕೊಂತಾರೆ. ಏನೋ ನಾನ್ ವೆಜ್ ಬಿಟ್ಬಿಟ್ಟಿದಾರೆ ತಾಳು ನಾವು ಬಿಟ್ಬಿಡೋಣ ಅಂತ ಬರ್ತಾರೆ ದಾರಿ ಅಲ್ವಾ? ನಿಮ್ ಫ್ರೆಂಡ್ಸು, ನಿಮ್ ರಿಲೇಟಿವ್ಸ್ ಎಲ್ಲಾರು ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ. ಫ್ರೆಂಡ್ಸ್ ತುಂಬಾ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನಮ್ಮನ್ನಂತೂ ಪಿರಮಿಡ್ ಮಾಸ್ಟರ್ಸ್ ನಂತೂ ತುಂಬಾ ಜಾಸ್ತಿ ಅಬ್ಸರ್ವ್ ಮಾಡ್ತಿರ್ತಾರೆ. ಯಾಕಂದ್ರೆ ಎಲ್ಲೆಲ್ಲೋ ಹೋಗ್ತಾ ಇರ್ತೀವಿ, ಆ ರ್ಯಾಲಿಗಳು ಮಾಡ್ತಿರ್ತೀವಿ, ಮೆಡಿಟೇಷನ್ ಹೇಳ್ಕೊಡ್ತೀವಿ, ತುಂಬಾ ಆಕ್ಟಿವ್ ಆಗಿರ್ತೀವಲ್ಲ, ಮತ್ತೆ ಅವ್ರ ಜೊತೆಗೆಲ್ಲ ಜಾಸ್ತಿ ನಾವು ಹೋಗಲ್ವಲ್ಲ. ಸೊ ಕ್ಯೂರಿಯಾಸಿಟಿ ಇರುತ್ತೆ, ಏನೋ ಮಾಡ್ತಾ ಇದ್ದಾಳೆ ಇವಳು, ಏನೋ ಮಾಡ್ತಾ ಇದಾರಲ್ಲ ಅಂತ ತುಂಬಾ ಜನ ಅಬ್ಸರ್ವ್ ಮಾಡ್ತಿರ್ತಾರೆ. ಸೊ ಹಾಗೆ ಅಬ್ಸರ್ವ್ ಮಾಡಿ ಅವರೂ ಒಂದು ದಿನ ತಮ್ಮಷ್ಟಕ್ಕೆ ತಾವೇ ಬರ್ತಾರೆ. ಅದರಿಂದ ನಾವು ಯಾರನ್ನು ಬದಲಾಯಿಸಕ್ಕೆ ಹೋಗ್ಬಾರ್ದು ಅನ್ನೋದು ಇನ್ನೊಂದು ಪಾಯಿಂಟ್ ಇಲ್ಲಿ. ಮತ್ತೆ ಆತ್ಮಜ್ಞಾನಿ ಅದನ್ನ ಏನ್ ಮಾಡ್ತಾನೆ ಅಂದ್ರೆ, ಎಲ್ಲವನ್ನ ಅಷ್ಟಕ್ಕೆ ಬಿಟ್ಬಿಡ್ತಾನೆ. ಲೆಟ್ ಗೋ ಅಂತ ಅಷ್ಟಕ್ಕೆ ಬಿಟ್ಬಿಡೋದು. ಈಗ ಏನೋ ಒಂದು ಸಂವಾದ ಆಗಿರುತ್ತೆ, 1 ವಾರ ಆಗಿರುತ್ತೆ, ಇನ್ನೊಬ್ರು ಬಂದ್ಬಿಟ್ಟು ಹೋದ್ವಾರ ಹಿಂಗ ಆಗಿತ್ತಲ್ಲ, ನಿಮ್ಗೆ ಬೇಜಾರಾಯ್ತೇನೋ ಪಾಪ ಅಂತಂದ್ರೆ ಅವನ ಆತ್ಮಜ್ಞಾನಿ ಅಲ್ಲ. ಅಲ್ಲಿಗೆ ಅಷ್ಟಕ್ಕೆ ಬಿಟ್ಬಿಡ್ಬೇಕು ಆ ವಿಷಯ. ಅದು ನೋವಿಂದಿರ್ಬೋದು, ಸಂತೋಷದಿರ್ಬೋದು, ಅಪಮಾನದಿರ್ಬೋದು, ಏನೇ ಆಗಿರ್ಬೋದು, ಆ ಕ್ಷಣಕ್ಕೆ ಅಲ್ಲಿ ಮುಗಿಸಿ ಅಲ್ಲಿ ಬಿಟ್ಟು ಈ ಕ್ಷಣಕ್ಕೆ ಬಂದು ಇರ್ಬೇಕು. ಇದು ಆತ್ಮಜ್ಞಾನಿಯ ಲಕ್ಷಣ. ಅದಕ್ಕೆ ಹೇಳ್ತಾರೆ, ಈ ಹೊತ್ತಿನಲ್ಲಿ ಇರಬೇಕು, ಈ ಕ್ಷಣದಲ್ಲಿ, ಪ್ರಸ್ತುತ ಸಮಯದಲ್ಲಿ, ವರ್ತಮಾನದಲ್ಲಿ ಇರುವವನೇ ಆತ್ಮಜ್ಞಾನಿ ಅಂತ. ಯಾಕಂದ್ರೆ ಹಿಂದಿನ ಒಂದು ವಿಷಯಗಳು ಅಂದ್ರೆ ಮುಗ್ದೋಗಿದೆ. ಆಗೋಗಿರೋ ವಿಷಯದಲ್ಲಿ ಮತ್ತೆ ಮಾತಾಡೋದ್ರಿಂದ ಏನಾಗುತ್ತೆ, ನಮ್ಮ ಎನರ್ಜಿ ಲಾಸ್ ಆಗತ್ತೆ. ಅದನ್ನ ಮಾಡ್ಕೋಬಾರ್ದು. ಎನರ್ಜಿ ಸಂಪಾದನೆ ಮಾಡೋದ್ರ ಜೊತೆಗೆ ಧ್ಯಾನ ಮಾಡುವವನು ತನ್ನ ಎನರ್ಜಿಯನ್ನ ಮೈಂಟೈನ್ ಮಾಡೋದು, ಕಾಯ್ದಿರಿಸಿಕೊಳ್ಳೋದು, ಕಾಪಾಡ್ಕೊಳ್ಳೋದು ಕೂಡ ತುಂಬಾ ಮುಖ್ಯ. ಯಾವಾಗ್ಲೂ ಅವನು ಅದಕ್ಕೆ ಹೇಳ್ತಾರೆ, ವರ್ತಮಾನವೇ ಬಹುಮಾನ, ಬಂಗಾರದ ಕ್ಷಣ ಅದು. ಇಲ್ಲಿ ಇದ್ಬಿಡ್ಬೇಕು. ವರ್ತಮಾನದಲ್ಲಿದ್ರೆ ಏನಾಗುತ್ತೆ, ಕರ್ಮಗಳು ಅಂಟೋದಿಲ್ಲ. ಕರ್ಮಾತೀತವಾದಂತ ಸಮಯ ನೋಡಿ, ಅದು ಭೂತ ಕಾಲವೂ ಇಲ್ಲ, ಭವಿಷ್ಯತ್ತೂ ಇಲ್ಲ. ಅಂದ್ರೆ ಏನಾಯ್ತು, ಕಾಲಾತೀತ, ಕಾಲಕ್ಕೆ ಮೀರಿದ್ದಾಗೋಯ್ತು. ಕರ್ಮಕ್ಕೆ ಅತೀತವಾದಂತ ಸಮಯ. ಪ್ರಸ್ತುತ ಸಮಯದಲ್ಲಿ ಇದ್ರೆ ನೀವು ಕರ್ಮಾತೀತರಾಗ್ತೀರಾ, ಕರ್ಮರಹಿತರಾಗ್ತೀರಾ. ಇದರಿಂದ ನೀವೇನಾಗ್ತೀರಾ, ಯಾವಾಗ್ಲೂ ಈ ಕ್ಷಣದಲ್ಲಿ ಇದ್ಬಿಟ್ರೆ ಜನ್ಮರಾಹಿತ್ಯ ಸ್ಥಿತಿಗೆ ಕೂಡ ನೀವು ಹೋಗಬಲ್ಲಿರಿ ಅಂತ. ಇದಕ್ಕೊಂದು ಸಣ್ಣ ಕಥೆ ಹೇಳ್ತೇನೆ. 2 ಸನ್ಯಾಸಿಗಳಿರ್ತಾರೆ.
ಯಮುನಾ ನದಿ ಹತ್ರ ಹೋಗ್ತಾ ಇರ್ತಾರೆ. ಆಗ ಅಲ್ಲೊಬ್ಬ ಮಹಿಳೆ ನದಿಯನ್ನ ದಾಟಬೇಕು, ನಿಂತ್ಕೊಂಡಿದ್ದಾಳೆ. ನದಿ ತುಂಬಿ ಹರಿತಾ ಇದ್ದಾಳೆ ಯಮುನೆ. ಹೇಗಪ್ಪ ದಾಟೋದು ಅಂತ ಅವಳಿಗೆ ಸ್ವಲ್ಪ ಗಾಬರಿ ಆಗುತ್ತೆ. ಅವಾಗ ಇಬ್ರು ಆ ತರುಣ ಸನ್ಯಾಸಿಗಳಲ್ಲಿ ಒಬ್ಬ ಏನ್ ಮಾಡ್ತಾನೆ, ಅವಳನ್ನ ಎತ್ಕೊಂಡ್ಬಿಟ್ಟು ದಡ ದಡ ನಡ್ಕೊಂಡ್ ಹೋಗಿ ನದಿನ ದಾಟಿಸ್ಬಿಡ್ತಾನೆ. ಇಬ್ರು ಸನ್ಯಾಸಿಗಳು ಅಲ್ಲಿ ಬರ್ತಾರೆ. ಆ ಕಡೆ ದಡದಲ್ಲಿ ಆಕೆನ ಇಳಿಸಿ ಅವನು ತನ್ನಷ್ಟಕ್ಕೆ ತಾನು ತನ್ನ ಆಶ್ರಮಕ್ಕೆ ಹೊರಡ್ತಾನೆ. ಇಬ್ರು ಸನ್ಯಾಸಿಗಳು ಆಶ್ರಮಕ್ಕೆ ಹೋದ್ರು. ಆಕೆ ತನ್ನ ಕೆಲ್ಸ ತಾನು ಮಾಡ್ಕೊಂಡ್ಲು. ಒಬ್ಬ ಆಕೆನ ಎತ್ಕೊಂಡ್ ಬಂದಿದ್ದ, ಇನ್ನೊಬ್ಬ ಜೊತೆಲಿ ಇದ್ನಲ್ಲ, ಅವನ್ಗಿದ್ ಯಾಕೋ ಇಷ್ಟ ಆಗ್ಲಿಲ್ಲ. ಏನಿದು ಸನ್ಯಾಸಿಗಳು ಅಂದ್ರೆ ನಾವು ಮಹಿಳೆಯರನ್ನ ಮುಟ್ಟಬಾರ್ದಲ್ಲ, ಸ್ಪರ್ಶ ಮಾಡಬಾರ್ದಲ್ಲ, ಇವನ್ ಎತ್ಕೊಂಡ್ ಬಂದ್ಬಿಟ್ನಲ್ಲ ಅಂತ ಅದೇ ಚಿಂತೆ ಇತ್ತು. ಅದಕ್ಕೆ ಅವನ್ನ ಕೇಳ್ದ, ನೀ ಹೀಗ್ ಮಾಡಿದ್ ಸರಿನಾ ಅಂತ. ಏನ್ ಮಾಡ್ದೆ ಅಂತ. ಆಕೆ ನಂಗೆ ಎತ್ಕೊಂಡ್ ಬಂದ್ಬಿಟ್ಟಿಯಲ್ಲ, ಮುಟ್ಬಾರ್ದಲ್ವಾ ನಾವು ಹೆಣ್ಮಕ್ಳನ್ನ, ಹೆಂಗ್ ಎತ್ಕೊಂಡ್ ಬಂದೆ, ಅದಕ್ಕೆ ನೀನ್ ಯಾಕೆ ಈ ತರ ಮಾಡ್ದೆ, ತಪ್ಪಲ್ವಾ? ಅದಕ್ಕೆ ಆ ತರುಣ ಸನ್ಯಾಸಿ, ಅವನ ಆತ್ಮಜ್ಞಾನಿ, ನಿಜವಾಗ್ಲು ಅವನೇನ್ ಹೇಳ್ತಾನೆ, ನಾನು ಆಕೆನ ಆಗ್ಲೇ ಬಿಟ್ಟು ಬಂದ್ಬಿಟ್ಟೆ, ನೀನ್ ಇನ್ನೂ ಕರ್ಕೊಂಡ್ ಬರ್ತಾ ಇದೀಯಲ್ಲ ಅವಳನ್ನ ಅಂತ. ಅಂದ್ರೆ ನೆನಪಿನಲ್ಲಿ ಅವಳನ್ನ ಇಟ್ಕೊಂಡು ಇನ್ನೂ ಅವಳನ್ನ ಎತ್ಕೊಂಡು ಬರ್ತಾ ಇದೀಯ, ನಾನ್ ಯಾವಾಗ್ಲೂ ಅವಳನ್ನ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟೆ ಅಂತ. ಇದು ಆತ್ಮಜ್ಞಾನಿಯ ಲಕ್ಷಣ ಅಂತಂದ್ರೆ. ಈ ಕಥೆನ ನೆನಪಿಸ್ಕೊಳ್ಳಿ ಸ್ನೇಹಿತರೆ. ಯಾವ್ದಾದ್ರು ವಿಷಯ ನಮ್ಗೆ ಹಳೆಯದು ಎಳಿತಾ ಇದ್ರೆ, ಮಾಡ್ತಿದ್ರೆ, ನಾವ್ ಇದನ್ನ ನೆನಪಿಸ್ಕೊಳ್ಬೇಕು. ಹೌದು, ನಾನ್ ಹೀಗಿರ್ಬೇಕು, ಹಳೇದನ್ನೆಲ್ಲ ಕ್ಯಾರಿ ಮಾಡ್ಬಾರ್ದು. ತಗೊಂಡು ಬರ್ತಿದ್ರೆ ಅದೇ ಚರ್ಚೆ ಮಾಡ್ತಾ ಇದ್ರೆ ಏನಾಗುತ್ತೆ, ನಮ್ಗೆ ಧ್ಯಾನ ಮಾಡಕ್ ಆಗಲ್ಲ. ಧ್ಯಾನ ಕೂತ್ಕೊಂಡಾಗ ಮತ್ತೆ ಅದೇ ಸ್ಟೋರಿ, ಮತ್ತೆ ರೀಲ್ ಬಿಚ್ಕೊಳ್ಳುತ್ತೆ, ಅದೇ ಸ್ಟೋರಿ. ಅವ್ರು ಹಾಗಂದ್ರು, ಇವ್ರು ಹೀಗಂದ್ರು. ಯಾಕೆ? ನಾವ್ ವರ್ತಮಾನದಲ್ಲಿ ಇರಲ್ಲ, ಶ್ವಾಸನ ಗಮನಿಸ್ತಿಲ್ಲ. ಮೈಂಡ್ ಏನ್ ಮಾಡುತ್ತೆ, ಹಿಂದೆ ಮುಂದೆ ಓಡಾಡ್ತಿರತ್ತೆ. ಅದ್ರಿಂದ ಒಬ್ಬ ಆತ್ಮಜ್ಞಾನಿ ಯಾವಾಗ್ಲೂ ವರ್ತಮಾನದಲ್ಲಿ ಇರ್ತಾನೆ ಅಂತ. ಹಾಗೆ ಒಬ್ಬ ಆತ್ಮಜ್ಞಾನಿ ಯಾವಾಗ್ಲೂ ತನ್ನನ್ನ ಇತರರ ಮುಂದೆ ಬಣ್ಣಿಸ್ಕೊಳ್ಳೋದಿಲ್ವಂತೆ, ಹೊಗಳ್ಕೊಳ್ಳೋದು ತನ್ನಷ್ಟಕ್ ತಾನೆ. ನಾನು ಇಷ್ಟು ವರ್ಷದ ಧ್ಯಾನ ಮಾಡ್ತಾ ಇದ್ದೀನಿ, ನನಗೆ ಥರ್ಡ್ ಐ ಓಪನ್ ಆಗಿದೆ, ನನಗೆ ಆಸ್ಟ್ರಲ್ ಟ್ರಾವೆಲ್ಸ್ ಆಗಿದೆ, ನಾನು ಇಷ್ಟು ರ್ಯಾಲಿಗಳು ಮಾಡಿದ್ದೀನಿ, ಇಷ್ಟು ಬುಕ್ಸ್ ಮಾಡಿದ್ದೀನಿ, ಇಷ್ಟು ಸೆಷನ್ಸ್ ಮಾಡಿದ್ದೀನಿ, ನಾನು ಇಷ್ಟು ದಾನ ಧರ್ಮ ಮಾಡಿದ್ದೀನಿ, ಆ ಪಿರಮಿಡ್ ಕಟ್ಟಿದ್ದೀನಿ, ಈ ಪಿರಮಿಡ್ ಕಟ್ಟಿದ್ದೀನಿ, ನನಗಿಷ್ಟು ಸಿದ್ಧಿಗಳಿದೆ, ನನಗಿಷ್ಟು ಪ್ರತಿಭೆ ಇದೆ. ಇದೆಲ್ಲ ಹೇಳ್ಕೊಳ್ಳೋಲ್ಲ, ಏನನ್ನು ಹೇಳ್ಕೋಬಾರ್ದು. ಯಾಕಂದ್ರೆ ಒಬ್ಬ ಆತ್ಮಜ್ಞಾನಿಯ ಜ್ಞಾನ ಪ್ರತಿಭೆ ಅನ್ನೋದು ಪ್ರದರ್ಶನಕ್ಕಿಟ್ಟ ವಸ್ತು ಅಲ್ಲ. ಅದು ಹಾಗೆ ಇರ್ಬೇಕು. ಆದ್ರೆ ಈಗ ಪ್ರತಿದಿನ ಸೂರ್ಯ ಹುಟ್ತಾನೆ ಅಲ್ವಾ, ಭೂಮಿಗೆ ಒಬ್ನೇ ಸೂರ್ಯ, ಅವನು ಹುಟ್ತಾನೆ, ತನ್ನ ಕರ್ತವ್ಯನ್ ತಾನು ಮುಗಿಸ್ತಾನೆ, ಮಾಡ್ತಿರ್ತಾನೆ. ಯಾರಾದ್ರೂ ಅವನ್ನ ಸೂರ್ಯ ನೀನ್ ಹಾಗೆ ಹೀಗೆ ಅಂತ ಹೊಗಳಬೇಕಾದ ಅವಶ್ಯಕತೆ ಇದೆಯಾ? ಇಲ್ಲ. ಸೂರ್ಯ ತನ್ನಷ್ಟಕ್ಕೆ ತಾನೇ ಹೇಗೆ ಪ್ರಕಾಶಿಸ್ತಾನೋ ಹಾಗೆ ಒಬ್ಬ ಆತ್ಮಜ್ಞಾನಿ ಕೂಡ ತನ್ನ ಒಂದು ಅನುಭವ, ಪ್ರತಿಭೆ, ಆ ಸಾಧನೆಯಿಂದ ತನ್ನಷ್ಟಕ್ಕೆ ತಾನು ಬೆಳಗುತ್ತಾ ಇರ್ತಾನೆ. ಅವನಿಗೆ ತಾನದನ್ನ ಬಣ್ಣಿಸ್ಕೊಳ್ಬೇಕಾದಂತ, ಹೊಗಳ್ಕೊಳ್ಬೇಕಾದಂತ ಅವಶ್ಯಕತೆ ಇಲ್ಲ. ಹಾಗೆ ಒಬ್ಬ ಆತ್ಮಜ್ಞಾನಿ ಸನ್ಮಾನವನ್ನು, ಮರ್ಯಾದೆಯನ್ನು, ಯಾವುದೇ ರೀತಿಯ ಪದಕವನ್ನು, ಈ ಪ್ರಶಸ್ತಿಯನ್ನು ಏನನ್ನೂ ಬಯಸೋದಿಲ್ಲ. ಯಾಕಂದ್ರೆ ಅವನಿಗೆ ಗೊತ್ತು ಅದೆಲ್ಲ ಕ್ಷಣಿಕವಾದ ಸುಖ, ಪ್ರಾಪಂಚಿಕವಾದ ಸುಖ. ಅದೇ ಅದಕ್ಕೆ ಬೇಕು. ತಾನು ಯಾವಾಗ್ಲೂ ಒಂದು ರೀತಿ ಧ್ಯಾನದ ಸ್ಥಿತಿಯಲ್ಲಿ, ತಾನು ಆನಂದದ ಸ್ಥಿತಿಯಲ್ಲಿ ಇರ್ತಾನೆ. ಇದೆಲ್ಲ ಕ್ಷಣಿಕವಾದ ಆನಂದಕ್ಕೆ ಅವನು ಬೀಳೋದಿಲ್ಲ. ಅದೆಲ್ಲವನ್ನು ಆತ ನಿರೀಕ್ಷೆನೂ ಮಾಡೋದಿಲ್ಲ. ಓಕೆ, ಇವಾಗ ಹಾಗೇನೆ ಒಬ್ಬ ಆತ್ಮಜ್ಞಾನಿ ಆದವನು ಯಾರೇ ಒಬ್ರು ಅವನಿಗೆ ತೆಗಳಿದ್ರು ಹೊಗಳಿದ್ರು ಕೂಡ ಅವನು ಅದಕ್ಕೆ ಪ್ರತಿಕ್ರಿಯೆನ ನೀಡೋದಿಲ್ಲ. ಏನಾದ್ರೂ ಅಂದುಕೊಳ್ಳಿ, ನಾನ್ ತನ್ನಷ್ಟಕ್ ನಾನು ಇರ್ತೀನಿ ಅಂತಾನೆ. ಈಗ ಉದಾಹರಣೆಗೆ ಒಂದ್ ಸಮುದ್ರ ಇರುತ್ತೆ. ಆ ಸಮುದ್ರಕ್ಕೆ ಎಷ್ಟೋ ನದಿಗಳ ನೀರು ಹೋಗುತ್ತೆ. ಆ ಎಲ್ಲಾ ನದಿಗಳ ನೀರು ಸೇರಿ ಅದು ಉಪ್ಪುಪ್ಪಾಗಿರುತ್ತೆ. ಇದು ಯಾವತ್ತೂ ಸಮುದ್ರ ಯೋಚನೆ ಮಾಡಲ್ವಂತೆ, ಇವತ್ತು ಈ ನದಿಯಿಂದ ನೀರ್ ಬಂತು, ಇವತ್ತು ಆ ನದಿಯಿಂದ ನೀರು ಬಂತು, ಇವತ್ತು ಈ ನದಿಯಿಂದ ನೀರು ಬರ್ಲಿಲ್ಲ, ಕಮ್ಮಿ ಬಂತು, ಜಾಸ್ತಿ ಬಂತು. ಯಾಕಂದ್ರೆ ಸಮುದ್ರ ತನ್ನಷ್ಟಕ್ಕೆ ತಾನು ಅಚಲವಾಗಿ ಭವ್ಯವಾಗಿ ಇರುತ್ತೆ. ಆ ಸಮುದ್ರದ ಭವ್ಯತೆ, ಅಚಲತೆನ ನಾವು ನೆನಿಬೇಕು. ಅದ್ ಏನೇ ಆದ್ರೂ ಕಮ್ಮಿ ನೀರು ಬರ್ಲಿ, ಯಾವ ನದಿಗಳು ಬತ್ ಹೋದ್ರು ಕೂಡ ಸಮುದ್ರ ಬತ್ತೋದಿಲ್ಲ ಅಲ್ವಾ? ನಾವೆಲ್ಲರೂ ಕೇಳಿದೀವ ಸಮುದ್ರ ಬತ್ ಹೋಗಿದೆ ಅಂತ? ಇಲ್ಲ, ಸಮುದ್ರ ಬತ್ ಹೋಗಲ್ಲ. ಆದ್ರೆ ನದಿಗಳು ಬತ್ ಹೋಗ್ತವೆ ಅಲ್ವಾ? ನದಿ ನೀರು ಹೋಗೋದೇ ಇಲ್ಲ ಎಷ್ಟೋ ಸಲ. ಆದ್ರೂ ಕೂಡ ಸಮುದ್ರ ಹಾಗೆಯೇ ಇರುತ್ತೆ. ಹಾಗೆ ಸಮುದ್ರದ ಹಾಗೆ ಭವ್ಯವಾಗಿ ಅಚಲವಾಗಿ ಇರುವವನೇ ಒಬ್ಬ
ನಿಜವಾದ ಆತ್ಮಜ್ಞಾನಿ ಅಂತ. ಹಾಗೆ ಅವನು ಆತ್ಮಜ್ಞಾನಿ ಅದನ್ನ ಏನ್ ಮಾಡ್ತಾನೆ, ಏನಾದ್ರು ಯಾರನ್ನಾದ್ರೂ ಹೊಗಳಿದ್ರು ತೆಗಳಿದ್ರು ಕೂಡ ವಾದ ವಿವಾದ ಮಾಡಕ್ ಹೋಗಲ್ಲ. ಯಾಕಂದ್ರೆ ಅದು ವೇಸ್ಟ್. ಈಗ ಫಾರ್ ಎಕ್ಸಾಂಪಲ್ ಅವನ್ ಗುರುಗಳನ್ನೇ ಅವ್ರು ಬೈಬೋದು. ಫಾರ್ ಎಕ್ಸಾಂಪಲ್ ನಮ್ ಗುರುಗಳನ್ನೇ ಪತ್ರಿಜಿ ಅವ್ರನ್ನ ಯಾರೋ ಬಂದ್ ಏನೋ ಅಂದ್ರಪ್ಪ, ತಕ್ಷಣ ನಾವು ಜಗಳಕ್ ಹೋಗ್ಬಿಟ್ರೆ ನಾವ್ ಆತ್ಮಜ್ಞಾನಿಗಳಲ್ಲ. ಅವನಿಗೆ ತಿಳುವಳಿಕೆ ಇಲ್ಲ. ಅವನಿಗಿರೋ ತಿಳುವಳಿಕೆ ಪ್ರಕಾರ ಅವ್ನು ಹೇಳ್ತಾ ಇದ್ದಾನೆ, ಅವ್ನ್ ಕಾನ್ಫಿಗರೇಷನ್ ಅಷ್ಟೇ. ಅವನ ಹತ್ರ ನಾನ್ ಜಗಳ ಆಡ್ಬಿಟ್ಟು ನನ್ನ ಎನರ್ಜಿ ಯಾಕೆ ಲೂಸ್ ಮಾಡ್ಕೋಬೇಕು? ಪತ್ರಿಜರು ಅದನ್ನ ಹೇಳಿಲ್ಲ, ಜಡ್ಜ್ ಮಾಡ್ಬೇಡಿ, ಕಾಮೆಂಟ್ ಮಾಡ್ಬೇಡಿ, ಕಂಪ್ಲೇಂಟ್ ಮಾಡ್ಬೇಡಿ ಅಂತೆಲ್ಲ ಹೇಳ್ಕೊಟ್ರದ್ ಏನಕ್ಕೆ? ಇನ್ನೊಂದು ಹೇಳ್ಕೊಟ್ಟಿದ್ದಾರೆ, ನಾನ್ ಇಂಟರ್ಫಿಯರೆನ್ಸ್ ಅಂತ. ಅಂದ್ರೆ ಮಧ್ಯದಲ್ಲಿ ಹೋಗಬೇಡಿ, ಏನೇ ನಡೆದ್ರು ಹೇಗಿರ್ಬೇಕು? ಸ್ಥಿತ ಪ್ರಜ್ಞರ ಹಾಗೆ ಇರಬೇಕು. ನಮಗೆ ಅಂಟಿಯೂ ಅಂಟದ ಹಾಗೆ ನಮ್ಮದು ಅಲ್ಲದ ಸ್ಥಿತಿಯಲ್ಲಿ ನಾವು ಇರಬೇಕು ಅನ್ನೋದು ಪತ್ರಿಜರು ಕೂಡ ಹೇಳ್ಕೊಟ್ಟಿದ್ದಾರೆ. ಒಂದ್ಸಾರಿ ಹೀಗಾಗತ್ತೆ, ಒಂದೂರ್ನಲ್ಲಿ ಒಬ್ರು ಗುರುಗಳಿರ್ತಾರೆ. ತುಂಬಾ ಅವರು ಪ್ರಕಾಂಡ ಪಂಡಿತರು. ಅವ್ರು ಯಾರನ್ನೂ ಸುಲಭವಾಗಿ ತಮ್ಮ ಗುರುಕುಲಕ್ಕೆ ಸೇರ್ಸ್ಕೊಳಲ್ಲ. ಹಾಗಿದ್ರು ಕೂಡ ಒಬ್ಬ ಶಿಷ್ಯ ಅಲ್ಲಿ ಸೇರ್ಕೊಂಡಿರ್ತಾನೆ. ತುಂಬಾ ಅವನು ಸಾಧನೆ ಚೆನ್ನಾಗಿ ಮಾಡ್ತಿರ್ತಾನೆ. ಗುರುಗಳಿಗೆ ಒಬ್ಬ ಆಪ್ತ ಶಿಷ್ಯನಾಗಿರ್ತಾನೆ. ಗುರುಗಳ ಸೇವೆಯನ್ನ ಚೆನ್ನಾಗಿ ಮಾಡ್ತಿರ್ತಾನೆ. ಒಂದು ಬಾರಿ ಏನಾಗತ್ತೆ, ಆ ಊರಿಗೆ ಇನ್ನೊಬ್ಬ ಪಂಡಿತ ಬರ್ತಾನೆ. ಅವನ್ದೇನಪ್ಪಾ ಅಂದ್ರೆ ಯಾವಾಗ್ಲೂ ಎಲ್ಲ ಅವರಲ್ಲೂ ಹೋಗಿ ತನ್ನ ಪ್ರತಿಭೆಯನ್ನ ಪ್ರದರ್ಶನ ಮಾಡೋದು ಅವನ ಒಂದು ಅಭ್ಯಾಸ. ಪ್ರದರ್ಶನ ಮಾಡಿ ತನ್ನನ್ನ ಗ್ರೇಟ್ ಅಂತ ಪ್ರೂವ್ ಮಾಡ್ಕೊಂಡ್ ಬರ್ಬೇಕು. ಇಲ್ಲೂ ಹಾಗೆ ಕೇಳ್ತಾನೆ, ಇವ್ ಗುರುಗಳ ಹತ್ರ ಬಂದು, ನೋಡಿ ನಾನ್ ಈ ತರ ಎಲ್ಲ ಸಾಧನೆ ಮಾಡಿದೀನಿ ಅಂತ ಅವ್ನ್ ಸರ್ಟಿಫಿಕೇಟ್ಸ್ ಎಲ್ಲ ತೋರ್ಸಿ, ಅವ್ನ್ ಸಾಧನೆ ಮಾಡೋದೆಲ್ಲ ತೋರ್ಸಿ ಅವ್ನು ಹೇಳ್ತಾ ಇರ್ತಾನೆ. ಇವಾಗ ನೀವು ನನ್ನ ಜೊತೆ ಬಂದು ವಾದ ಮಾಡ್ಬೇಕು, ಯಾರೋ ಶ್ರೇಷ್ಠರು ಅಂತ ಪ್ರೂವ್ ಮಾಡ್ಬೇಕು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನೀನೇ ಶ್ರೇಷ್ಠ ಬಿಡಪ್ಪ, ನಾನ್ ವಾದ ಮಾಡಲ್ಲ ಅಂತ ಹೇಳಿ ಬರ್ಕೊಟ್ಬಿಡ್ತಾರೆ ಸರ್ಟಿಫಿಕೇಟ್ ನ. ಅವನಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ, ಯಾಕಂದ್ರೆ ತುಂಬಾ ಗ್ರೇಟ್ ಮಾಸ್ಟರ್ ಇವರೇ ಹಿಂಗ್ ಬರ್ಕೊಟ್ಬಿಟ್ರಲ್ಲ ಅಂತ ಅವ್ನು ತುಂಬಾ ಸಂತೋಷವಾಗಿ ಹೋಗ್ತಾ ಇರ್ತಾನೆ. ಆಚೆ ಹೋಗ್ತಾ ಇರ್ಬೇಕಾದ್ರೆ ಇವರ ಪಟ್ಟ ಶಿಷ್ಯ ಸಿಗ್ತಾನೆ. ಪಟ್ಟ ಶಿಷ್ಯ ಸಿಕ್ಬಿಟ್ಟು, ಏನ್ ಇಷ್ಟು ಖುಷಿಯಾಗಿ ಹೋಗ್ತಾ ಇದೀಯಾ ಅಂತಾನೆ. ನೋಡಿ ಊರಲ್ಲಿ ದೊಡ್ಡ ಗುರುಗಳಿದಾರಲ್ಲ, ಅವ್ರು ನನಗೆ ಬರ್ಕೊಟ್ಬಿಟ್ಟಿದ್ದಾರೆ, ನೀನೇ ಗ್ರೇಟ್ ಅಂತ. ಅವನಿಗೆ ಶಾಕ್ ಆಗುತ್ತೆ. ನಮ್ ಗುರುಗಳಿಗೆ ಇರೋ ಜ್ಞಾನದಲ್ಲಿ ನಿನಗೆ 1% ಇಲ್ಲ, ಅದ್ಯಾಕೆ ಹಂಗ್ ಬರೀತಾರೆ? ಹಂಗ್ ಬರೆಯಕ್ ಚಾನ್ಸೇ ಇಲ್ಲ ಅಂತಾನೆ. ಇಲ್ಲ ನೋಡ್, ಅವರೇ ಬರ್ಕೊಟ್ಟಿದ್ದಾರೆ ಅಂತಾನೆ. ಅವ್ರನ್ನ ಸೋಲ್ಸಿರ್ಬೋದು ನೀನು, ಅದ್ರ ನನ್ನನ್ ಸೋಲ್ಸು ನೋಡ್ತೀನಿ ವಾದದಲ್ಲಿ. ನನ್ನನ್ ಸೋಲ್ಸ್ರೆ ನೀನ್ ಅವ್ರನ್ನ ಸೋಲ್ಸ್ದಂಗೆ ಅಂತ ಒಪ್ಕೋತೀನಿ, ಅವ್ರನ್ನ ಸೋಲ್ಸಕ್ ಆಗಿರಲ್ಲ ನೀನು ಅಂತ. ಆಯ್ತು ಅಂತ ಅವ್ನ ಜೊತೆ ಕೂತ್ಕೊಂತಾನೆ, ವಾದ ಮಾಡ್ತಾನೆ. ಮಾಡಿ 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 3 ದಿನ ವಾದ ನಡೆಯುತ್ತೆ, ವಾದ ವಿವಾದ. ಸುತ್ತಮುತ್ತ ಹಳ್ಳಿಯವರೆಲ್ಲ ಸೇರಿ ಬಿಡ್ತಾರೆ. ಕೊನೆಗೆ ಈ ಪಟ್ಟ ಶಿಷ್ಯ ಗೆದ್ದು ಬಿಡ್ತಾನೆ. ಅವನೇನ್ ಮಾಡ್ತಾನೆ, ಅವನು ಇಲ್ಲಿವರೆಗೂ ಎಲ್ಲರ ಹತ್ರ ಏನೇನು ಪ್ರಶಸ್ತಿ ಪತ್ರಗಳನ್ನ ಗಳಿಸ್ಕೊಂಡಿದ್ದ ಅದನ್ನೆಲ್ಲ ಅವ್ನು ಸಮರ್ಪಿಸ್ಬಿಟ್ಟು ಹೊರಟೋಗ್ಬಿಡ್ತಾನೆ. ನಾನ್ ಸೋತೆ ಅಂತ ಹೊರಟೋಗ್ತಾನೆ. ಇವ್ರಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ, ಈ ಗುರುಗಳು ನನ್ನನ್ನು ಹೊಗಳ್ತಾರೆ ಈ ತರ ಕೆಲಸ ಮಾಡಿದಿಕ್ಕೆ ಅಂತ. ಎಲ್ಲಾ ತಗೊಂಡ್ ಬಂದು ಗುರುಗಳಿಗೆ ಕೊಡ್ತಾನೆ. ನೋಡಿ ಗುರುಗಳೇ, ನೀವು ಅವ್ನ ಯಾರಿಗೋ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದೀರಾ, ಅವ್ನು ತುಂಬಾ ಗ್ರೇಟ್ ಅಂತ. ನೋಡಿ ಅವ್ನಿಗೇನು ಬರೋದೇ ಇಲ್ಲ, ನಾನ್ ವಾದ ಮಾಡಿ ಅವ್ನ ಸೋಲ್ಸ್ಬಿಟ್ಟಿದೀನಿ ಅಂತ. ಗುರುಗಳು ಶಾಲ್ ಹೊದ್ಸಿ ಸನ್ಮಾನ ಮಾಡಿ ಏನೋ ಪದಕ ಗಿದಕ ಕೊಟ್ಟು ಏನೋ ಖುಷಿ ಪಡಿಸ್ತಾರೆ, ಮರ್ಯಾದೆ ಮಾಡ್ತಾರೆ ಅಂತ ಅವ್ನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾನೆ. ಗುರುಗಳಿಗೆ ಬಹಳ ಕೋಪ ಬಂದ್ಬಿಡುತ್ತೆ, ಎತ್ತಿ ಕೆನ್ನೆಗೆ ಒಂದು ಬಾರಿಸ್ತಾರೆ. ಈಗ ಶಾಕ್ ಆಗ್ಬಿಡುತ್ತೆ, ಏನ್ ಗುರುಗಳೇ ನಾನೇನ್ ತಪ್ಪು ಮಾಡ್ದೆ, ನನಗೆ ಯಾಕೆ ಕೆನ್ನೆಗೆ ಬಾರಿಸ್ತೀರ ಅಂತ. ನೀನ್ ಈ ತರ ಕೆಲಸ ಮಾಡ್ತೀಯ ಅಂದ್ರೆ ನಿನ್ನ ಆಶ್ರಮದಲ್ಲಿ ಇಟ್ಕೊಂತಿರ್ಲಿಲ್ಲ, ನಿನ್ನಂತವನಿಗೆ ನಾನು ವಿದ್ಯೆ ಹೇಳ್ಕೊಟ್ನಾ ಅಂತ. ಯಾಕೆ, ಏನಾಯ್ತು ಅಂದಾಗ, ಅಲ್ಲ ಅವನಿಗೆ ಏನೋ ಒಂದ್ ತೃಪ್ತಿ ಇತ್ತು, ನಾನ್ ಗೆದ್ದೆ ಅಂತ. ಆ ತೃಪ್ತಿನ ಹಾಳು ಮಾಡಿದ್ದಲ್ದೆ 3 ದಿನ ಕೂತ್ಕೊಂಡು ನಿನ್ನ ಧ್ಯಾನ ಸಾಧನೆಯಿಂದ ಗಳಿಸಿದ ಶಕ್ತಿ ಎಲ್ಲ ಅಲ್ಲಿ ವೇಸ್ಟ್ ಮಾಡ್ಕೊಂಡು ಬಂದಿದೀಯಲ್ಲ, ನಿನ್ನಂತವನಿಗೆ ನಾನ್ ಪಾಠ ಹೇಳಿ ವೇಸ್ಟ್ ಆಯ್ತು, ಹೋಗು ನೀನ್ ಆತ್ಮಜ್ಞಾನಿ ಆಗಿಲ್ಲ ಇನ್ನುವೇ ಅಂತ. ಕೊನೆಗೆ ಅವನು ಎಷ್ಟು ಕಾಡಿ ಬೇಡದ್ರು ಕೂಡ ಅವನ್ನ ಆಶ್ರಮದಲ್ಲಿ ಇರ್ಸ್ಕೊಳ್ಳೋದಿಲ್ವಂತೆ. ಹಾಗೆ ನಾವು ಅಷ್ಟೇ, ನಮ್ಮ ಶಕ್ತಿ ವ್ಯಯ ಆಗೋ ಕಡೆ ನಾವು ಮಾತಾಡಕ್ಕೆ ಹೋಗ್ಬಾರ್ದು.